ಪ್ರವಚನಕ್ಕೆ ಇರಿಸಿಕೊಂಡಿರ್ತಕ್ಕಂಥ ಸಮಯ ಮುಗಿದು ಹೋಗಿದೆ. 6:30ಯಿಂದ 7:30 ಗಂಟೆವರೆಗೆ ಮಾತ್ರ ಪ್ರವಚನದ ಸಮಯ ನಿಗದಿಪಡಿಸಿದೆ. ಆದರೆ ಪ್ರಾರಂಭದ ದಿವಸ ಹಾಗೂ ಮುಕ್ತಾಯದ ದಿವಸ ಆ ಒಂದು ನಿಯಮ ಅನ್ವಯ ಆಗಂಗಿಲ್ಲ ಅಂತ ನನಗನ್ನಿಸ್ತು. ಹೆಚ್ಚು ಕಡಿಮೆ ಆಗ್ತದೆ. ಹೀಗಾಗಿ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲ ಪೂಜ್ಯರು ತಮ್ಮ ಆಶೀರ್ವಚನವನ್ನು ಕರುಣಿಸಿದ್ದಾರೆ. ಇನ್ನೂ ಕರುಣಿಸುವವರಿದ್ದಾರೆ. ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲಾರದೆ ನಾವು ಏನು ಹೇಳಬೇಕಾಗಿತ್ತು ಆ ಎಲ್ಲ ವಿಷಯವನ್ನು ಪ್ರಥಮದ ಬ್ಯಾಟ್ಸ್ಮನ್ರಾಗಿರ್ತಕ್ಕಂಥ ಬಾಬು ಮಹಾರಾಜರೇ ಸೆಂಚುರಿ ಬಾರಿಸಿಬಿಟ್ಟಿದ್ದಾರೆ. ಹೀಗಾಗಿ ನಾವು ಅಧಿಕವಾಗಿ ಹೇಳುವುದು ಅವಶ್ಯಕತೆ ಇಲ್ಲ. ಆದರೂ ಮೈಕ್ ಕೈಯಾಗಿ ಸಿಕ್ಕ ಮೇಲೆ ಪಾಳಿ ಬಂದ ಮೇಲೆ ಬಿಡಾಕೂ ಆಗಂಗಿಲ್ಲ. ಭಾಳಷ್ಟು ಸಂತೋಷ. ಇಂದಿನ ದಿನಮಾನಗಳಲ್ಲಿ ಈ ಅಧ್ಯಾತ್ಮದ ಕಡೆಗೆ ನಮ್ಮ ಒಲವು ಬರೋದು ಭಾಳ ಕಷ್ಟ ಆಗ್ಯದ. ಎಲ್ಲರ ಕೈಯೊಳಗೆ ಮೊಬೈಲ್ ಇರುವಾಗ ಮಹಾತ್ಮರ ಕಡೆಗೆ, ಅಧ್ಯಾತ್ಮದ ಚಿಂತನದ ಕಡೆಗೆ ನಾವು ಮರಳಿ ಬರೋದು ಭಾಳ ಕಷ್ಟದ. ಅದಕ್ಕಾಗಿ ಆ ಒಂದು ಬಹಿರಂಗದ ಶ್ರೀಮಂತಿಗೆಗಿಂತಲೂ ನಮ್ಮೆಲ್ಲರಿಗೂ ಸುಖವನ್ನು, ನೆಮ್ಮದಿಯನ್ನು, ಶಾಂತಿಯನ್ನು ಕೊಡ್ತಕ್ಕಂಥ ಸಂಪತ್ತು ಅದು ಬಹಿರಂಗದ ಸಂಪತ್ತು ಅಲ್ಲ, ಅದು ಅಂತರಂಗದ ಸಂಪತ್ತು. ಆ ಸಂಪತ್ತನ್ನು ನಮಗೆಲ್ಲ ಒದಗಿಸಿಕೊಟ್ಟವ್ರು ಯಾರಾದ್ರಿದ್ರೆ ಸಿದ್ದೇಶ್ವರಪ್ಪಂಗಳವರು. ಆ ಒಂದು ಸಂಪತ್ತನ್ನು ಮತ್ತೆ ನಿಮ್ಮೆಲ್ಲರಿಗೆ ಕೊಡಿಸ್ಬೇಕು. ಅದು ಎಲ್ಲಿ ಐತಿ ಅಂತ ಕೇಳಿದ್ರೆ ಅದು ಹೊರಗೆ ಇಲ್ಲ, ಹೇಳ್ಕೊಂಬಂದಿದ್ದಾರೆ ಮಹಾತ್ಮರು. ಏನು ಅಂತ ಕೇಳಿದ್ರೆ, ಕಾಮಶ್ಚ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಃ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನತಕ್ಕಂಥ ಕಳ್ಳರು ಜ್ಞಾನವೆಂಬ ರತ್ನವನ್ನು ಕಳ್ಳತನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಕಳ್ಳರಿಂದ ಜ್ಞಾನ ರತ್ನವನ್ನು ರಕ್ಷಣೆ ಮಾಡಬೇಕಾಗಿತ್ತು ಅಂದ್ರೆ ನಾವು ಎಲ್ಲಿಗೆ ಬರಬೇಕು ಅಂದ್ರೆ ಇಂಥ ಒಂದು ಸತ್ಸಂಗದಾಗ ಬಂದಾಗ ಮಾತ್ರ ಅದನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯದ. ಅದಕ್ಕಾಗಿ ಚನ್ನಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂದ್ರೆ, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರು, ವಸ್ತ್ರ ಮಾಸಿದೊಡೆ ಮಡಿವಾಳನಿಗಿಕ್ಕುವರು, ಮನವ ಮಾಸಿದೊಡೆ ನಮ್ಮ ಕೂಡಲ ಚನ್ನ ಸಂಗಮನ ಶರಣರ ಅನುಭಾವದಲ್ಲಿ ಇಕ್ಕುವುದು. ನಮ್ಮ ತಲೆ ಹೊಲಸಾಯಿತು ಮಾಸ್ತು ಅಂದ್ರೆ ಸೀಗಿಕಾಯಿ ಪುಡಿಯೋದು ಏನೇನು ಹಚ್ಚಿ ಸ್ವಚ್ಛ ಮಾಡ್ಕೋತಿದ್ರು ಮೊದಲು ತಾಯಂದಿರು. ಈಗೆಲ್ಲ ಶಾಂಪೂ ಬಂದವ್ರಿ, ಬೇರೆ ಬೇರೆ ಬಂದವು. ತಲೆ ಹೊಲಸಾಯಿತು ಅಂದ್ರೆ ನಮಗೆ ವಜ್ಜ ಅನ್ನಿಸ್ತದ, ನೆಮ್ಮದಿ ಇರೋದಿಲ್ಲ. ಆ ತಲೆ ಸ್ವಚ್ಛ ಮಾಡ್ಕೋಬೇಕಂತೀವಿ ಶಾಂಪೂ ಆದಿಗಳನ್ನು ಹಚ್ಕೊಂಡು. ಬಟ್ಟೆ ಹೊಲಸಾದು ಅಂದ್ರೆ ಏನೋ ಮಡಿವಾಳರಿಗೆ ಬಟ್ಟೆ ತೊಳಸಲಿಕ್ಕೆ ಕೊಡ್ತೀವಿ, ಅಥವಾ ನಾವಾದರೂ ಒಕ್ಕೊಂಡು ಸ್ವಚ್ಛ ಬಟ್ಟೆ ಹಾಕ್ಕೊಳ್ತೀವಿ. ತಲೆ ಹೊಲಸಾಗಿದ್ದು ಗೊತ್ತಾಗ್ತದೆ, ಮೈ ಹೊಲಸಾಗಿದ್ದು ಗೊತ್ತಾಗ್ತದೆ, ಬಟ್ಟೆ ಹೊಲಸಾಗಿದ್ದು ಗೊತ್ತದ. ಇವೆಲ್ಲ ಸ್ವಚ್ಛ ಮಾಡ್ಕೊಳ್ಳೋಕೆ ಒಂದೊಂದು ಸಾಧನಗಳು ಪ್ರಪಂಚದಲ್ಲಿ ಸಾಕಷ್ಟು ಸಿಗ್ತವೆ. ಆದ್ರೆ ಮನಸ್ಸು ಹೊಲಸಾಯಿತು ಅಂದ್ರೆ ಹೊಲಸಾದ ಮನಸ್ಸನ್ನು ಅದು ಏನಾದರೂ ಸ್ವಚ್ಛ ಆಗ್ತದ ಅಂತ ಕೇಳಿದ್ರೆ ಅದು ಈ ಹೊರಗಿನ ವಸ್ತುಗಳನ್ನು ಬಳಸೋದ್ರಿಂದ ಆಗಂಗಿಲ್ಲ. ಅದಕ್ಕೆ ಹೇಳಿದ್ರು ಚನ್ನಬಸವಣ್ಣವರು, ಶರಣರ ಅನುಭಾವದಲ್ಲಿ ಇಕ್ಕುವುದು. ಮನಸ್ಸಿನ ಮೈಲಿಗೆ ಹೋಗಬೇಕಾಗಿತ್ತು ಅಂದ್ರೆ ಇಂಥ ಅನುಭವದ ಮಾತುಗಳನ್ನು ಕೇಳೋದ್ರಿಂದ ಮನಸ್ಸಿನ ಮೈಲಿಗೆ ಹೋಗ್ತದೆ. ಆದ್ದರಿಂದ ಅನುಭವವನ್ನು ನಾವು ಮಾಡಬೇಕು ಅಂತ ಚನ್ನಬಸವಣ್ಣವರು ಹೇಳ್ಕೊಂಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ನಾವೆಲ್ಲ ಭಾಗ್ಯಶಾಲಿಗಳು. ಸಿದ್ದೇಶ್ವರಪ್ಪಂಗಳವರ ವ್ಯಕ್ತಿತ್ವವನ್ನು ನಾವು ವಿಚಾರ ಮಾಡಿದಾಗ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಭಾವದಲ್ಲಿ ದಿಗಂಬರ ಅಂತ ಹೇಳಿರುವ ಹಾಗೆ ಸಾಕ್ಷಾತ್ ಲಿಂಗ ಸ್ವರೂಪವರೇ ಅವರು. ಬಹುಶಃ ನಮ್ಮ ಎಲ್ಲ ಸಾಧುಗಳಿಗೆ, ಎಲ್ಲ ಸಾಧಕರಿಗೆ ಅವರೊಬ್ಬ ಮಾರ್ಗದರ್ಶಕರು,
ದರ ಆದರ್ಶ ವ್ಯಕ್ತಿತ್ವ ಹೊಂದಿರದಂಥವರು. ಅಂಥ ಮಹಾಪೂಜ್ಯರು ಬಹುಶಃ ಅವರನ್ನು ಸ್ಮರಣೆ ಮಾಡಿದಾಗ ಒಂದು ಶ್ಲೋಕ ನೆನಪಾಗ್ತದೆ. ಶಾಂತೋ ದಾಂತೋ ನಿವಸಂತಿ ಸಂತೋ ವಸಂತವಲ್ಲೋಕ ಹಿತಂ ಚರಂತಹ ಸ್ವಯಂ ಭೀಷ್ಮ ಭವಾರ್ಣವತ್ರ್ಣ ಅನ್ಯಾನ್ಯ ಹೇತುನ ನ ಹೇತುನ ಅನ್ಯಾನ್ನಪಿ ತಾರಯಂತಹ. ಆದ್ಯ ಜಗದ್ಗುರು ಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರೆ ಏನು ಅಂತ ಕೇಳಿದ್ರೆ, ಶಾಂತೋ ದಾಂತೋ ಅವ್ರು ಹೇಗಿದ್ರು ಅಂದ್ರೆ ಶಾಂತವಾಗಿದ್ದರು, ಎಲ್ಲ ಇಂದ್ರಿಯಗಳ ಮೇಲೆ ವಿಜಯವನ್ನು ಸಾಧಿಸಿದರು, ತನುವಿನಲ್ಲಿ ನಿರ್ಮೋಹ ಇತ್ತು. ಇಂದಿನ ದಿನಮಾನಗಳಲ್ಲಿ ನಾವು ನೋಡ್ತೀವಿ ಎಷ್ಟೋ ದೊಡ್ಡ ದೊಡ್ಡ ಸ್ವಾಮೀಜಿಯವರು ಜೀವಂತ ಇರುವಾಗಲೇ ಗುಡಿ ಕಟ್ಟಿಸ್ಕೊಂಡು ಗುಡಿಯೊಳಗೆ ತಮ್ಮ ಮೂರ್ತಿಯನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಿಕೊಳ್ಳತಕ್ಕಂಥವ್ರನ್ನು ನಾವು ನೋಡ್ತೀವಿ. ಆದರೆ ಇಂಥ ಸಂತರನ್ನು ನಾವು ನೋಡಿದ್ದೀವಿ ತಮ್ಮ ಜೀವನದಲ್ಲಿ ಯಾವುದನ್ನು ಏನೊಂದು ಬಯಸದೆ ಕೀರ್ತಿ. ನಿಜವಾದ ಸನ್ಯಾಸಿಗಳು ಯಾರಾದರೂ ಆಗಿ ಹೋಗಿದ್ರೆ ಅವರು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಅವರು ಬಟ್ಟೆಯಿಂದ ಇಲ್ಲದೇ ಇದ್ದರೂ ಕೂಡ, ಯಾವ ಶುಭ್ರ ಬಿಳಿ ಬಟ್ಟೆಯಿಂದ ತೊಟ್ಟಿದ್ರು ಕೂಡ ಅವರು ಕ್ಯಾವಿ ಬಟ್ಟೆ ಧರಿಸಿಗಿಂತ ಸನ್ಯಾಸಿಗಳಕ್ಕಿಂತಲೂ 100 ಪಟ್ಟು ಶ್ರೇಷ್ಠ ಅಂತ ನಾನು ಮನಮಚ್ಚಿ ನಾ ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ತನುವಿನಲ್ಲಿ ನಿರ್ಮೋಹ, ಆ ಶರೀರದಲ್ಲಿ ಅವರು ಯಾವ ರೀತಿಯಾಗಿ ನಿರ್ಮೋಹ ಇದ್ದರು ಅನ್ನೋದು ನಮಗೆಲ್ಲ ಗೊತ್ತಿದ್ದ ವಿಷಯ. ಕೊನೆಗೆ ಅವರ ಶರೀರದ ಒಂದು ಬೂದಿಯು ಕೂಡ ಎಲ್ಲಿ ಬೀಳಬಾರ್ದು, ಹೋಗಿ ಯಾವ ನದಿಯಲ್ಲಿ ಕೂಡಬೇಕು, ನನ್ನನ್ನು ಸಮಾಧಿ ಮಾಡಬಾರ್ದು, ನನ್ನ ಕುರು ಇರಬಾರದು ಅಂತ ತಿಳ್ಕೊಂಡು ಈ ಬಯಲಲ್ಲಿ ಬಯಲಾಗಿ ಹೋಗಿರ್ತಕ್ಕಂಥ ಸಂತ ಶ್ರೇಷ್ಠ ಯಾರಾದ್ರಿದ್ರೆ ಅವರು ಸಿದ್ದೇಶ್ವರ ಅಪ್ಪಂಗಳವರು. ಎಲ್ಲರ ಜನಮಾನಸದಲ್ಲಿ ಅವರಿವತ್ತು ಗದ್ದಿಗೆಯಲ್ಲಿ ವಿರಾಜಮಾನರಾಗಿ ಪೂಜಿಸಿಕೊಳ್ತಾ ಇದ್ದಾರೆ. ಅಂಥ ಪೂಜ್ಯರ ಕೃಪೆ ನಮ್ಮೆಲ್ಲರಿಗೂ ಆಗಿದೆ. ಅವರ ಒಂದು ಕೃಪೆಯಿಂದ ಬಹುಶಃ ಸ್ವರೂಪಾನಂದ ಸ್ವಾಮಿಗಳಂತಲೇ ನಮ್ಮ ಕರೀತಾರೆ. ಆದ್ರೆ ಇವತ್ತು ಏನು ರುಂಬಾಲ ಈ ದಂಡ ಬರಬೇಕಾಗಿತ್ತು ಅಂದ್ರೆ ಕವಲಿಗಿ ಗ್ರಾಮದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಗುರುಪೀಠಕ್ಕೆ ನಮ್ಮನ್ನು ಮಾಡಿ ಅಭಿನವ ಸಿದ್ದರಾಮೇಶ್ವರರಂತ ನಮಗೆ ದಂಡವನ್ನು ಕೊಟ್ಟು ಮತ್ತೆ ಜಗತ್ತಿನ ಒಂದು ಉದ್ಧಾರಕ್ಕೋಸ್ಕರವಾಗಿ ನಮಗೆ ಆಶೀರ್ವಾದ ಮಾಡಿದವರು ಯಾರಾದ್ರಿದ್ರೆ ಸಂತ ಶಿವಯೋಗಿ ಸದ್ಗುರು ಸಿದ್ದೇಶ್ವರ ಅಪ್ಪಂಗಳವರು. ಅಂಥ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನೆಲ್ಲರ ಕೊಂಡೊಯ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥವ್ರು ಇಂದಿನ ದಿನಮಾನಗಳಲ್ಲಿ ಯಾರಾದ್ರಿದ್ರೆ ನಮ್ಮ ಅಮೃತಾನಂದ ಮಹಾಸ್ವಾಮಿಯವರು. ಅವರ ಒಂದು ಆಶೀರ್ವಚನ ನಾವೆಲ್ಲ ಕೇಳಿ ಪುನೀತರಾಗೋಣ ಅಂತ ಹೇಳ್ತಾ, ಸಮಯಷ್ಟು ಭಾಳಷ್ಟು ಆಗಿದೆ. ಇನ್ನೂ ಪೂಜ್ಯರು ತಮ್ಮ ಆಶೀರ್ವಚನವನ್ನು ಕರುಣಿಸಲಿದ್ದಾರೆ. ಅವರಿಗೂ ಕೂಡ ಸಮಯವನ್ನು ಕೊಟ್ಟು ನನ್ನ ವಾಗ್ರೂಪ ಶಿವಪುಷ್ಪಗಳನ್ನು ಸದ್ಗುರುದೇವರ ಅಡಿಗಳಲ್ಲಿ ಅರ್ಪಿಸಿ ನಾನು ವಿರಾಮ ಕೊಡ್ತೀನಿ.